ಮಾತಾಡ್ತಾ ಇಲ್ಲ. ಅವ್ರ ಜೊತೆ ರಮೇಶ್ ಅರವಿಂದ್ ಕೂಡ ಆಕ್ಟ್ ಮಾಡಿದ್ದಾರೆ, ಶಿವರಾಜ್ ಕುಮಾರ್ ಆಯ್ತಾರೆ. ಅವ್ರಿಗೆ ಏನ್ ಹೇಳ್ತಾರೆ ನಟರುಗಳಿಗೆ? ಅದನ್ನೇ, ಯಾರಿಗೆ ನನ್ನ ಭಾಷೆ ಕನ್ನಡ ಅನ್ನುವ ನಿಜವಾದ ಅರಿವು ಇರೋದಾದ್ರೆ, ಅಭಿಮಾನ ಇರೋದಾದ್ರೆ, ಕಾಳಜಿ ಇರೋದಾದ್ರೆ, ನಮ್ಮ ಎಲ್ಲ ಸಿನಿಮಾ ನಟ ನಟಿಯರು ಕಮಲಾಸನ್ ಹೇಳಿಕೆಯನ್ನ ಖಂಡಿಸ್ಬೇಕು. ನೀವು ಖಂಡಿಸ್ಲಿಲ್ಲ ಅನ್ನೋದಾದ್ರೆ ನೀವು ಕನ್ನಡಿಗರಲ್ಲ ಅನ್ನೋ ತೀರ್ಮಾನಕ್ಕೆ ಕನ್ನಡಿಗರು ಬರಬೇಕಾಗತ್ತೆ. ನಾಳೆ ನಿಮ್ಮ ಸಿನಿಮಾಗಳು ಬಿಡುಗಡೆ ಆಗುವಾಗ ಕನ್ನಡಿಗರು ನಿಮ್ಮಂತ ರಣಹೇಡಿಗಳ ಸಿನಿಮಾಗಳನ್ನ ಕನ್ನಡಿಗರು ದುಡ್ಡು ಕೊಟ್ಟು ನೋಡಿ ನಿಮ್ಮನ್ನು ಭಾರಿ ಎತ್ತರಕ್ಕೆ ಬೆಳೆಸಿ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಅಪಮಾನ ಆದಾಗ ಸಹಿಸ್ಕೊಂಡು ಕೂತಿದ್ರಲ್ಲ ಇವ್ರ ಸಿನಿಮಾವನ್ನ ಕನ್ನಡಿಗರು ದುಡ್ಡು ಕೊಟ್ಟು ನೋಡ್ಬೇಕನ್ನುವ ತೀರ್ಮಾನವನ್ನ ಕನ್ನಡಿಗರು ಮಾಡೋ ಮುಂಚೆ ನಮ್ಮ ಎಲ್ಲ ಕನ್ನಡದ ಸಿನಿಮಾ ನಟ ನಟಿಯರು ನೀವೆಷ್ಟೇ ಬಿಜಿ ಇದ್ರು, ಎಷ್ಟೇ ಕಮಲಾಸನ್ ಸಂಪರ್ಕದಲ್ಲಿದ್ರು, ಸಂಬಂಧಗಳಿದ್ರು, ಸ್ನೇಹ ಇದ್ರು, ಭಾಷೆಗಿಂತ ನೀವ್ಯಾರೂ ದೊಡ್ಡರಲ್ಲ ಅನ್ನುವ ತೀರ್ಮಾನಕ್ಕೆ ಬರದೆ ಹೋದ್ರೆ ಕನ್ನಡಿಗರು ನಿಮಗೆ ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ತಾರೆ. ಸರ್, ಅವ್ರ ಅಭಿಮಾನಿಗಳ ಸಂಘಕ್ಕೆ ಏನ್ ಹೇಳ್ತೀರಿ ಸರ್? ಅಭಿಮಾನಿಗಳ ಸಂಘ ಮೊನ್ನೆ ಮಡೆನೂರ್ ಮನು ಒಂದು ಇಶ್ಯೂ ಆದಾಗ ಫಿಲ್ಮ್ ಚೇಂಬರ್ ಗಲಾಟೆಗಳು ಮಾಡ್ತಾರೆ, ಯಾಕೋ ಒಂದು ಮನವಿ ಕೊಡೋದು ಅದ್ರ ಒಂದು ದೊಡ್ಡ ಇಶ್ಯೂ ಅಂತ ಮಾಡ್ತಾರೆ. ಹೌದು, ಫ್ಯಾಕ್ಟ್ ಅದು. ಭಾಷೆ ನೋಡಿ, ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅಂತ ನಟರು, ಅವರ ಅಭಿಮಾನಿಗಳೆಲ್ಲ ಕನ್ನಡಕ್ಕೆ ಕುತ್ತು ಬಂದಾಗ ಬೀದಿಗೆ ಇಳಿತಿದ್ದಂತ ಒಂದು ಕಾಲ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಕನ್ನಡಕ್ಕೆ ಕುತ್ತು ಬಂದಾಗ ಇಡೀ ಕರ್ನಾಟಕದಲ್ಲಿ ಬುಗ್ಲೆದ್ದು ನಿಂತ್ಕೊಳ್ಳುವಂತ ಒಂದು ಕಾಲ ಇತ್ತು. ಆ ತರದ ಅಭಿಮಾನಿಗಳು ಹುಟ್ಕೋಬೇಕು ಹೊರತು ಬೇರೆ ಯಾವುದೇ ನಟರಿಗೆ ಬರೀ ಅವ್ರ ಕಟೌಟು, ಅವ್ರನ್ನ ಓಲೈಸೋದು, ಅವ್ರ ಫೋಸ್ಗಳು ಹಾಕೊಂಡು ಮೋಜು ಮಾಡೋದು, ಇಲ್ಲ ಅವರಿಗೆ ಹಾಲಿನ ಅಭಿಷೇಕ ಮಾಡೋದು ಏನಪ್ಪ ಸಾಧನೆ ಅಂತ ಕೇಳಿದ್ರೆ ಎಲ್ಲರದು ಶೂನ್ಯ. ಕನ್ನಡದ ವಿಚಾರದಲ್ಲಿ ಎಲ್ಲರದು ಶೂನ್ಯ. ಅಂತ ನಟರುಗಳಿಗೆ ನೀವು ಅಭಿಮಾನಿಗಳಾದವರು, ನಿಮಗೆ ಕನ್ನಡದ ಅಭಿಮಾನ ಇಲ್ಲದೆ ಹೋದ್ರೆ ನೀವು ಯಾರ ಅಭಿಮಾನಿಗಳಾದ್ರೂ ಕರ್ನಾಟಕದಲ್ಲಿ ವ್ಯರ್ಥ. ಇದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹೇಳಿದ್ನಲ್ಲ, 5ನೇ ತಾರೀಕು ಅವರೆಲ್ಲ ಸಿನಿಮಾ ಕರ್ನಾಟಕದಲ್ಲಿ ನಡೀಲಿಕ್ಕೆ ಬಿಡಲ್ಲ. ನಾವು ಆರ್ಡರ್ ಮಾಡ್ಬೇಕಾದಂತ ಪರಿಸ್ಥಿತಿಯಲ್ಲಿ ನಾವು ಇದೀವಿ, ರಿಕ್ವೆಸ್ಟ್ ಮಾಡ್ಕೊಳ್ಳೋಂತ ಸ್ಥಿತಿ ಯಾಕೆ ಬರ್ತಾ ಇದೆ ಅಂತ ಫಿಲ್ಮ್ ಚೇಂಬರ್ ಅದೇ ಬಂದಿರೋ ದುರಂತ. ಸಿನಿಮಾದವರು ಮತ್ತು ಈ ಚಲನಚಿತ್ರ ವಾಣಿಜ್ಯ ಮಂಡಳಿ ಅದು ಹಲ್ಲಿಲ್ಲದ ಹಾವು, ಬರೀ ಬುಸ್ಕುಡುತ್ತ ಅಷ್ಟೇ. ಈ ಬುಸ್ಕುಡು ಅಂತದನ್ನ ನಿರಂತರ ಮಾಡ್ಕೊಂಡ್ ಬಂದ್ಬಿಟ್ಟಿದೆ. ಏನಾದರೂ ತೀರ್ಮಾನ ಮಾಡೋ ತಾಕತ್ತಿದ್ರೆ, ಶಕ್ತಿ ಇದ್ರೆ ಸಿನಿಮಾ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಈಗ ಕನ್ನಡಿಗರ ಮುಂದೆ ಸಾಕ್ಷಿಯಾಗಿ ಕಮಲಾಸನ್ ವಿವಾದ ಮತ್ತು ಕಮಲಾಸನ್ ಸಿನಿಮಾ ಸಾಕ್ಷಿಯಾಗಿ ನಿಂತ್ಕೊಳ್ಳುತ್ತೆ ಅಂತ ಅನ್ಕೊಂಡಿದ್ದೀರಿ. ನಿಮಗೇನಾದ್ರೂ ಚಲನಚಿತ್ರ ವಾಣಿಜ್ಯ ಮಂಡಳಿ ಈ ಕನ್ನಡಿಗರ ಪಾಲಿಗೆ, ಕರ್ನಾಟಕದ ಪಾಲಿಗೆ ಇದೆ ಅನ್ನೋದಾದ್ರೆ ಯಾವುದೇ ಕಾರಣಕ್ಕೂ ಕಮಲಾಸನ್ ಸಿನಿಮಾ 5ನೇ ತಾರೀಕು ಬಿಡುಗಡೆ ಆಗಬಾರ್ದು ಅನ್ನೋ ಹೋರಾಟ ಮೊದಲನೇದಾಗಿ ನಿಮ್ದು ಆಗಬೇಕು. ಅದರ ಪರವಾಗಿ ನೀವು ನಿಂತ್ಕೋಬೇಕು ಅಂತ ಹೇಳಿ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕರೆ ಕೊಡ್ತೀವಿ. ಹಾಗೆ ಎಲ್ಲ ಅಭಿಮಾನಿಗಳು ಏನಿದ್ದೀರಿ, ನೀವು ಅಭಿಮಾನಿಗಳ ಸಂಘ ಏನಿದ್ದಾವೆ, ನೀವೆಲ್ಲ ಇಂಥ ಸಂದರ್ಭದಲ್ಲಿ ಯಾವುದೇ ನಟ ಆಗಿರಲಿ ಕನ್ನಡದ ವಿಚಾರಕ್ಕೆ ಬಂದಾಗ ನಾವೆಲ್ಲ ಒಂದೇ ಕನ್ನಡಿಗರು ಅನ್ನುವ ತೀರ್ಮಾನವನ್ನು ಇಟ್ಕೊಂಡು ಆ ಒಂದು ತಮಿಳು ಕಮಲಾಸನ್ ಅವರ ಸಿನಿಮಾವನ್ನ 5ನೇ ತಾರೀಕು ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಲ್ಲಿ, ನಮ್ಮ ನಗರದಲ್ಲಿ ಬಿಡುಗಡೆ ಆಗಕ್ಕೆ ನಾವು ಬಿಡಲ್ಲ ಅನ್ನೋ ಪ್ರತಿಜ್ಞೆಯನ್ನ ನೀವು ಮಾಡಬೇಕು ಅಂತ ಹೇಳಿ ನಾನು ಕರೆ ಕೊಡ್ತೀನಿ. ಆಮೇಲೆ ಜೊತೆಗೆ ಸರ್, ಇನ್ ಕೇಸ್ ಸಿನಿಮಾ ರಿಲೀಸ್ ಆದ್ರೂ ಕೂಡ ನಮ್ಮಲ್ಲಿ ಒಂದಷ್ಟು ಜನ ಹೋಗಿ ಚಿತ್ರ ನೋಡ್ಬೇಕು ಅಂತಾನೆ ನಮ್ಮಲ್ಲಿ ಒಂದಷ್ಟು ಜನ ಕಾಯ್ತಾ ಇರುವಂತವ್ರು ಕೂಡ ಇದ್ದಾರೆ. ಅವ್ರಿಗೆ ಏನ್ ಎಚ್ಚರಿಕೆ ಕೊಡ್ತೀವಿ? ಅವರು ಹೇಳಿದ್ದಾರೆ, ಮೊನ್ನೆ ಕಮಲಾಸನ್ನು ಅವರ ಹೇಳಿಕೆಗಳನ್ನು ಕೊಡುವಾಗ ಒಂದು ಮಾತು ಹೇಳಿದ್ದಾರೆ. ಕರ್ನಾಟಕದಲ್ಲಿ ಯಾರೇ ವಿರೋಧ ಮಾಡಿದ್ರು ನನ್ನ ಅಭಿಮಾನಿಗಳು ನನ್ನ ಸಿನಿಮಾ ನೋಡ್ತಾರೆ ಅಂತ ಹೇಳಿದ್ದಾರೆ. ಅಂತ ಯಾವ ಅಭಿಮಾನಿಗಳಿದಾರೋ ಅವರಿಗೆ ನಾನು ಒಂದು ಕಿವಿ ಮಾತು ಹೇಳ್ತೀನಿ. ನಿಮಗೆ ಕರ್ನಾಟಕದ ಅನ್ನದ ಋಣ ಇರೋದಾದ್ರೆ, ಕರ್ನಾಟಕದ ನೆಲದ ಋಣ ಇರೋದಾದ್ರೆ ಆ ಅಭಿಮಾನಿಗಳಿಗೆ ಯಾರೇ ಇರಲಿ, ಎಂಥ ಉಚ್ಚ ಅಭಿಮಾನ ಇದ್ರೂ ಸಹ ನೀವುಗಳು
ಅವತ್ತು ಥಿಯೇಟ್ರಿಗೆ ಹೋಗಿ ನೀವು ಆ ಸಿನಿಮಾ ನೋಡಬಾರ್ದು. ಮತ್ತೆ ಆ ಸಿನಿಮಾವನ್ನ ಅಭಿಮಾನಿಗಳು ನೀವೇನಿದ್ದೀರಿ ಕರ್ನಾಟಕದವರು ಆದರೂ ಅಷ್ಟೇ, ತಮಿಳಿನ ಮೂಲದ ಇಲ್ಲಿರುವಂತ ತಮಿಳರು ಅಷ್ಟೇ. ಈಗ ತಮಿಳು ಸಂಘ ಇಲ್ಲ, ನಾವು ಕರ್ನಾಟಕದಲ್ಲಿರುವ ತಮಿಳು ಸಂಘ ನಾವು ಅದನ್ನು ಖಂಡಿಸ್ತೀವಿ, ನಾವು ನಿಮ್ಮ ಜೊತೆಯಲ್ಲಿದ್ದೀವಿ ಅನ್ನೋ ಮಾತನ್ನು ಇವತ್ತು ನನ್ನ ಜೊತೆಯಲ್ಲಿ ಕರ್ನಾಟಕದ ತಮಿಳು ಸಂಘಟನೆಗಳು ಮಾತಾಡ್ತಾ ಇದ್ದು. ಆಗಿರುವಾಗ ಇಲ್ಲಿರುವಂತ ಕಮಲಾಸನ್ ಅವರ ತಮಿಳು ಅಭಿಮಾನಿಗಳಿರ್ಬೋದು, ಇಲ್ಲ ಕರ್ನಾಟಕದ ಕನ್ನಡದ ಅಭಿಮಾನಿಗಳಿರ್ಬೋದು, ನೀವ್ಯಾರೂ ಸಹ ಆ ಸಿನಿಮಾವನ್ನ ಬಹಿಷ್ಕರಿಸಬೇಕು ಹೊರತು ಕನ್ನಡಕ್ಕೆ ಅವಮಾನ ಮಾಡದಂತ ಕಮಲಾಸನ್ ಅವರ ಸಿನಿಮಾವನ್ನ ನೋಡಬಾರ್ದು, ಯಾವುದೇ ಕಾರಣಕ್ಕೂ ನೋಡಬಾರ್ದು. ನೋಡಿದ್ದೇ ಆದ್ರೆ ಕರ್ನಾಟಕಕ್ಕೆ ಕನ್ನಡಕ್ಕೆ ಕಮಲಾಸನ್ ಅಷ್ಟೇ ಅವಮಾನ ಮಾಡಿಲ್ಲ, ನೀವು ಅದರಲ್ಲಿ ಪಾಲುದಾರರು ಅಂತ ಹೇಳಿ ನಾವು ಅನ್ಕೋಬೇಕಾಗತ್ತೆ. ಇಲ್ಲ, ನಾನು ಯಾವನಿಗೂ ಮನವಿಗೆ ಕೊಡೋ ಪ್ರಶ್ನೆನೇ ಇಲ್ಲ. ಯಾಕೆ ಮನವಿ ಕೊಡ್ಬೇಕು ಅವರಿಗೆ? ನಾವು ಅವನಿಗೆ ಹೇಳಿದೀವಿ, ಅವನಿಗೆ ನಾಳೆ ಅವನು ಸಿನಿಮಾ ಕೊಟ್ಟಂತ ದುಡ್ಡು ಅವನಿಗೆ ಲಾಸ್ ಆಗುತ್ತೆ ಅನ್ನೋದಾದ್ರೆ ತಕ್ಷಣ ಅವನು ವಾಪಸ್ಸು ಆ ದುಡ್ಡನ್ನು ಪಡ್ಕೋಬೇಕು. ಯಾವುದೇ ಕನ್ನಡಿಗರನ್ನ ಎದುರಾಕೊಂಡು ನಾನು ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಮಾಡಲ್ಲ ಅನ್ನುವ ಒಂದು ಸಂದೇಶವನ್ನ ಆ ನಿರ್ಮಾಪಕರಿಗೆ ಮತ್ತು ಆ ನಟನಿಗೆ ಕಮಲಾಸನ್ಗೆ ಕಳಿಸುವಂತ ಕೆಲಸ ಇಲ್ಲಿ ಹಂಚಿಕೆದಾರರು ಯಾರಿದ್ದಾರೆ ಅವ್ರು ಮಾಡಬೇಕು ಹೊರತು ಅವರಿಗೆ ಮನವಿಗೆ ಕೊಡುವಂಥದ್ದು ಪ್ರಶ್ನೆನೇ ಇಲ್ಲ. ಎಲ್ಲ ಥಿಯೇಟರ್ಗೆ ಬೆಂಕಿ ಹಾಕ್ತೀವಿ. ಈಗ ಡಿಸ್ಟ್ರಿಬ್ಯೂಟರ್ ನಿಮ್ಮನ್ನೇ ಫಿಲ್ಮ್ ಚೇಂಬರ್ಗೆ ಬಂದಿದ್ರು, ಅವ್ರು ನನಗೆ ಎರಡು ಮುಖ್ಯ, ಕನ್ನಡ ಮುಖ್ಯ, ನನಗೆ ಬಿಸ್ನೆಸ್ ಮುಖ್ಯ ಅಂತ ಅನ್ಸುತ್ತೆ. ಏನಂದ್ರಿ? ಬಿಸ್ನೆಸ್ ಮುಖ್ಯ, ಬಿಸ್ನೆಸ್ ಭಾಷೆ ಮುಖ್ಯ, ಭಾಷೆ ಮುಖ್ಯ ಅಂತ ಎರಡು ಹೇಳ್ತಾರೆ. ಅಲ್ಲ, ಕನ್ನಡ ಮುಖ್ಯ ಆದಾಗ್ಲೇ ಅವರ ವ್ಯಾಪಾರ ಮುಖ್ಯ ಆಗೋದು. ಅವರಿಗೆ ಕನ್ನಡ ಮುಖ್ಯ ಅಲ್ಲ ಅನ್ನೋದಾದ್ರೆ ಅವರು ತಮಿಳ್ನಾಡಲ್ಲಿ ಹೋಗಿ ಅದರ ಹಂಚಿಕೆ ತಗೊಂಡು ಅಲ್ಲಿ ವ್ಯಾಪಾರ ಮಾಡಲಿ. ಕರ್ನಾಟಕದ ನೆಲದಲ್ಲಿ ಯಾವನೇ ವ್ಯಾಪಾರಿಯಾಗಿದ್ರು ಅವನಿಗೆ ಕನ್ನಡವೇ ಮುಖ್ಯ ಆಗಬೇಕು, ಕರ್ನಾಟಕವೇ ಮುಖ್ಯ ಆಗಬೇಕು, ಕನ್ನಡಿಗರೇ ಮುಖ್ಯ ಆಗಬೇಕು ಹೊರತು ಅದು ಯಾರೋ ಮುಖ್ಯ ಆಗ್ತಾರೆ ಅನ್ನೋದಾದ್ರೆ ಅವರು ಕರ್ನಾಟಕದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಯೋಗ್ಯರಲ್ಲ ಅಂತ ಅರ್ಥ. ಸರ್, ಈಗ ಕಮಲ್ ಹಾಸನ್ ಹೇಳೋದು ಇದೇನು ಫಿಲ್ಮ್ ಪ್ರಮೋಷನ್ ಗಿಮಿಕ್ ಅಂತ ಅಥವಾ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋದು, ಪ್ರಮೋಷನ್ ಇಚ್ಛಿತಿಗೆ ಅದು ನಡಿಬಹುದೇನೋ. ಆದ್ರೆ ಒಂದು ಭಾಷೆ ಬಗ್ಗೆ ಮಾತಾಡುವಷ್ಟು ಮಟ್ಟಕ್ಕೆ ಆ ಹೀನ ಸ್ಥಿತಿಗೆ ಒಬ್ಬ ನಟ ಕಮಲಾಸನ್ ಅಂತ ನಟ ಹೋಗಲ್ಲ ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ಮಾತಾಡ್ತೀನಿ, ಅವ್ರ ಜೊತೆಯಲ್ಲಿ ಮಾತಾಡ್ತೀನಿ, ಅವ್ರಿಗೆ ಹೇಳ್ತೀನಿ. ನಾನು ಒಂದಷ್ಟು ಕನ್ನಡದ ಭಾಷೆಯ ಇತಿಹಾಸದ ಪುಸ್ತಕ ಮತ್ತು ವಿಚಾರಗಳನ್ನ ಅವ್ರಿಗೆ ಮುಟ್ಟಿಸುವಂತ ಕೆಲಸ ಮಾಡ್ತೀನಿ.